ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು ಕೂಡ ಒಡೆದು ಮನಸ್ಸುಗಳು ಇಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಸರಿಯಾಗಿದ್ದೀವಿ, ಇವತ್ತು ಗಟ್ಟಿಯಾಗಿದ್ದೀವಿ. ಮುಂದಕ್ಕೂ ಕೂಡ ಈ ಕಾಂಗ್ರೆಸ್ಸನ್ನು ಎದುರಿಸೋ ಸಲುವಾಗಿ ಎಷ್ಟು ಶಕ್ತಿವಂತರಾಗಿ ಕೆಲಸ ಮಾಡಬೇಕಾಯ್ತೋ ಅಷ್ಟು ಗಟ್ಟಿಯಾಗಿ ನಾವಿದ್ದೀವಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಇವತ್ತು ಅನೇಕ ಹೋರಾಟಗಳನ್ನು ಮಾಡ್ತಾಯಿದ್ವಿ. ಈ ಸರ್ಕಾರ ಇವತ್ತು ಅವರು 2.5 ವರ್ಷಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕಾಗ್ತಾಯಿಲ್ಲ. ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದಾವ. ಈ ರಾಜ್ಯದಲ್ಲಿ ಜನರು ಇವತ್ತು ಗೋಳ ಅಂದೇಳಿ ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇವತ್ತು ಇಂಥ ಪರಿಸ್ಥಿತಿ ಬಂದು ಸರ್ಕಾರ ತಲುಪಿದೆ. ನೋಡೋಣ ಮುಂದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಆಲ್ರೆಡಿ ಹಿರಿಯರೆಲ್ಲರೂ ಕೂಡ ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಇದು ಕೂಡ ನೇಮಕಾತಿ ಮಾಡ್ಕೊತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೋಮಣ್ಣವರು ನಮ್ಮ ನಾಯಕರು, ನಮ್ಮ ಲೀಡರು, ಕೇಂದ್ರದ ಮಂತ್ರಿಗಳು, ನಮ್ಮ ಮುಂಚೆಯಿಂದ ಕೂಡ ಭಾಳಷ್ಟು ಬೇಕಾದಂಥವ್ರು. ಇವತ್ತು ರಾಮ್ಲೂರು ಜನಾರ್ದನ್ ರೆಡ್ಡಿಯವರು ಒಂದಾಗಬೇಕನ್ನಂಥ ವಿಚಾರ ಬಂದಂಥ ಎಲ್ಲರೂ ಸಹಕಾರಿದೆ. ಸೋಮಣ್ಣವರು ಸಹಕಾರಿದೆ, ಯಡಿಯೂರಪ್ಪರು ಸಹಕಾರಿದೆ, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿಯವರು ಕೂಡ ಸಹಕಾರಿದೆ, ನಮ್ಮ ರಾಷ್ಟ್ರೀಯ ನಾಯಕರಾದಂಥ JP ನಡ್ಡಾ ಅವ್ರದ್ದು ಸಹಕಾರಿದೆ. ಎಲ್ಲರದ್ದು ಕೂಡ ಇದೆ. ಈ ರಾಜ್ಯದಲ್ಲಿದ್ದಂಥ BJP ಕುಟುಂಬದವರು ಕೂಡ ಅವ್ರದ್ದು ಕೂಡ ಒಂದು ಇಚ್ಛೆ ಇತ್ತು, ಎಲ್ಲರೂ ಕೂಡ ಒಂದಾಗಬೇಕಂತೇಳಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ರೆ, ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟು ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲರೂ ಕೂಡ ಒಂದು ಮಾಡೋಂಥ ಕೆಲಸ ಮಾಡ್ತೀನಿ ನಾನು. ಇವತ್ತು ಯಾರ್ಯಾರು ಭಿನ್ನ ರಾಗಗಳು, ಭಿನ್ನ ಮತೀಯರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಒಂದು ಮಾಡ್ತೀನಿ. ಅಲ್ಲ, ದಾವಣಗೆರೆಯಲ್ಲಿ ನಾನು ನಮ್ಮ ಸಮುದಾಯದ ಒಂದು ಕಾರ್ಯಕ್ರಮ ಇರೋ ಕಾರಣ ಖಾಸಗಿ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಹಂಗಾಗಿ ಈ ಕಾರ್ಯಕ್ರಮ ಮುಗಿಸ್ಕೊಂಡ ನಂತರ ಪಾರ್ಟಿ ವಿಚಾರದಲ್ಲಿ ಖಂಡಿತವಾಗಿ ಎಲ್ಲರನ್ನ ಸರಿ ಮಾಡ್ತೀನಿ. ಪಾರ್ಟಿಯವರು ನನಗೆ ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತವಾಗಿ ಈ ರಾಜ್ಯದಲ್ಲಿದ್ದಂಥ 30 ಜಿಲ್ಲೆಗಳು, ಈ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಒಗ್ಗೂಡಿಸಿ 2028 ಚುನಾವಣೆಯಲ್ಲಿ ಒಂದೇ ಸಾಲಿನಲ್ಲಿ ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ತರುವಂಥ ಕೆಲಸ ಮಾಡ್ತೀನಿ. ಎಲ್ಲರನ್ನ ಕೂಡ ಒಂದು ಮಾಡ್ತೀನಿ. ಎಲ್ಲರನ್ನೂ ಕೂಡ ಒಂದು ಮಾಡ್ತೀನಿ. ಪಾಠ್ಯದಲ್ಲಿದ್ದಂಥ ಸಣ್ಣವರಿಂದ ದೊಡ್ಡವ್ರ ತನಕ ಕೂಡ ಒಂದು ಮಾಡ್ತೀನಿ.